ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ 4,000 ಹುದ್ದೆಗಳ ಭರ್ತಿಗೆ ಕ್ರಮ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಒಟ್ಟು 25,540 ಮಂಜೂರಾದ ಹುದ್ದೆಗಳು. ಇಲಾಖೆಯಲ್ಲಿ ಪ್ರಸ್ತುತ 8,770 ಹುದ್ದೆಗಳು ಖಾಲಿ ಇದೆ. ಖಾಲಿ ಹುದ್ದೆಗಳ ಪೈಕಿ 4,000 ಹುದ್ದೆಗಳ ಭರ್ತಿಗೆ ಕ್ರಮ ಕೈಗೊಳ್ಳಲು ಸಚಿವ ಈಶ್ವರ್ ಖಂಡ್ರೆ ಅವರು ಸೂಚನೆಯನ್ನ ನೀಡಿದ್ದಾರೆ. ಎಲ್ಲಾ ವರ್ಗಗಳ ಹುದ್ದೆಗಳ ಭರ್ತಿಗೆ ಅಧಿಕಾರಿಗಳಿಗೆ ನಿರ್ದೇಶನ. ಖಾಲಿ ಹುದ್ದೆಗಳ ವಿವರ: ಎ ವರ್ಗ 268 ಹುದ್ದೆಗಳು, ಬಿ ವರ್ಗ 1,079 ಹುದ್ದೆಗಳು, ಸಿ ವರ್ಗ 5,294 ಹುದ್ದೆಗಳು, ಡಿ ವರ್ಗ 2,129 ಹುದ್ದೆಗಳು. ಕರ್ನಾಟಕ ಲೋಕಸೇವಾ ಆಯೋಗ ಹಾಗೂ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮೂಲಕ ನೇಮಕಾತಿಯನ್ನ ಮಾಡಲಾಗುತ್ತೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾಲಿ ಇರುವ ಎಲ್ಲಾ ಹುದ್ದೆಗಳ ಭರ್ತಿಗೂ ವಿಶೇಷ ಸೂಚನೆಯನ್ನ ನೀಡಲಾಗಿದೆ. ಜೂನ್ 3ರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯದ 56 ಹುದ್ದೆಗಳ ನೇಮಕಾತಿಗೆ ಒಪ್ಪಿಗೆಯನ್ನ ಸೂಚಿಸಲಾಗಿದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ 1,400 ಹುದ್ದೆಗಳ ಭರ್ತಿಗೆ ಈಗಾಗಲೇ ಅನುಮೋದನೆಯನ್ನು ಕೂಡ ನೀಡಲಾಗಿದೆ. ಈ ಪೈಕಿ 8,770 ಹುದ್ದೆ ಇವತ್ತು ಖಾಲಿ ಇದೆ. 8,770 ಹುದ್ದೆಗಳು. 8,770 ಹುದ್ದೆಗಳೇನು ಖಾಲಿ ಇದೆ, ಈ ಹುದ್ದೆಗಳು ಭರ್ತಿ ಮಾಡಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ ಇದೆ. ಹೀಗಾಗಿ ಇವತ್ತು ಈಗಾಗಲೇ ಏನು 56,000 ಹುದ್ದೆಗಳು ಭರ್ತಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅದರಲ್ಲಿ ಸುಮಾರು 1,400 ಹುದ್ದೆಗಳು ನಮಗೆ ಭರ್ತಿ ಮಾಡಲಿಕ್ಕೆ ಅನುಮೋದನೆ ಆಗಿದೆ. ಮತ್ತೆ ಕಲ್ಯಾಣ ಕರ್ನಾಟಕ ಭಾಗದ ಹುದ್ದೆಗಳೇನು ಖಾಲಿ ಇದೆ, ಎಲ್ಲಾ ಹುದ್ದೆಗಳು ಭರ್ತಿ ಮಾಡಬೇಕು ಅನ್ನುವಂತ ಸೂಚನೆಯನ್ನು ನಾನು ಈಗಾಗಲೇ ಕೊಟ್ಟಿದ್ದೇನೆ. ಹೀಗಾಗಿ ಬೆಂಗಳೂರಿನಲ್ಲಿಂದು ನಾನು ಈ ಒಂದು ಸಭೆಯಲ್ಲಿ ನೋಡಿದಾಗ ಎ ವರ್ಗದ 268 ಹುದ್ದೆಗಳು, ಬಿ ವರ್ಗದ 1,079 ಹುದ್ದೆಗಳು, ಸಿ ವರ್ಗದ 5,294 ಹುದ್ದೆಗಳು, ಡಿ ವರ್ಗದ 2,121 ಹುದ್ದೆಗಳು ಇವು ಖಾಲಿ ಇದೆ. ಎ ವರ್ಗದ 268 ಹುದ್ದೆಗಳು, ಬಿ ವರ್ಗದ 1,079 ಹುದ್ದೆಗಳು, ಸಿ ವರ್ಗದ 5,294 ಹುದ್ದೆಗಳು, ಡಿ ವರ್ಗದ 2,129 ಹುದ್ದೆಗಳು ಖಾಲಿ ಇದೆ. ಈ ಪೈಕಿ ಎಲ್ಲಾ ವರ್ಗದ ಹುದ್ದೆಗಳ ಪೈಕಿ ಕನಿಷ್ಠ 4,000 ಹುದ್ದೆಗಳು ಭರ್ತಿ ಮಾಡಿಕೊಳ್ಳಲಿಕ್ಕೆ ಕ್ರಮ ವಹಿಸಬೇಕು ಅಂತ ಹೇಳಿ ಈಗಾಗಲೇ ನಾನು ಹೇಳಿದ್ದೇನೆ. ಅದರಲ್ಲಿ 1,400 ಹುದ್ದೆಗಳು ಈಗಾಗಲೇ ಮಂಜೂರಾತಿ ಆಗಿದ್ದಾವೆ. ಆ ಹುದ್ದೆಗಳು ಒಂದು ವಾರ ಒಳಗಾಗಿ ಅದು ನೋಟಿಫೈ ಮಾಡ್ತೀವಿ. ಆದಷ್ಟು ಶೀಘ್ರದಲ್ಲಿ ಎಲ್ಲಿ ಇವತ್ತು ಓರಲ್ ಇಂಟರ್ವ್ಯೂ ಇಲ್ಲವೋ, ಎಬಿ ಹುದ್ದೆಗಳು ಬಿಟ್ಟು ಸಿಡಿ ಹುದ್ದೆಗಳು ಏನಿದ್ದಾವೆ ನೇರವಾಗಿ ಮೆರಿಟ್ ಆಧಾರದ ಮೇಲೆ ಕೆಇ ಮುಖಾಂತರ ಆ ಹುದ್ದೆಗಳು ನೇಮಕಾತಿ ಮಾಡಿಕೊಡಬೇಕು ಅನ್ನುವಂಥ ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ. ಮತ್ತೆ ಕೆಪಿಎಸ್ಸಿ ಮುಖಾಂತರ ಏನು ಮಾಡಬೇಕಾಗಿದೆ ಅದಕ್ಕೂ ನೋಟಿಫಿಕೇಶನ್ ಇಶ್ಯೂ ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಇವತ್ತು ನಾನು ಹೇಳಿದ್ದೇನೆ. ಕರ್ನಾಟಕ ಲೋಕಸೇವಾ ಆಯೋಗದಿಂದ ಈ ವರ್ಗದ ಹುದ್ದೆಗಳ ಭರ್ತಿ ಆಗ್ತದೆ. ಮತ್ತು ಇವತ್ತು ಪರೀಕ್ಷಾ ಪ್ರಾಧಿಕಾರದಿಂದ ಇಸಿಡಿ ಈ ಹುದ್ದೆಗಳು ಭರ್ತಿ ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ನನ್ನ ಸೂಚನೆಯನ್ನು ಕೊಟ್ಟಿದ್ದೇನೆ. ಇವತ್ತು ನೀರು ಸರಬರಾಜಿದ್ರೆ ಪ್ರೀ ಮಾನ್ಸೂನ್ ಬಂದಿದೆ.